ಲಿಂಗಸ್ಕೂರು ತಾಲೂಕಿನ ರೂಡಲಬಂಡ ಕ್ಯಾಂಪ್ನಲ್ಲಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ರೂಡಲಬಂಡದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ 77ನೇ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶಂಕರ್ ಗೌಡ ಅವರು ಮಾತನಾಡಿ, ನಮ್ಮ ದೇಶದ ಭವ್ಯ ಪರಂಪರೆಯನ್ನು ಸ್ಮರಿಸೋಣ, ಪ್ರಜ್ವಲಿಸುತ್ತಿರುವ ಭಾರತದ ಭಾಗವಾಗೋಣ, ರಾಜ್ಯೋತ್ಸವ ಕುರಿತು ವಿವರಿಸುತ್ತಾ ಹೇಳಿದರು. ಹಾಗೂ ಈ ಸಂದರ್ಭದಲ್ಲಿ ಸಾಧನೆಗೈದಂತಹ ಶಾಲಾ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು, ಶಾಲಾ ಶಿಕ್ಷಕ ವೃಂದದವರು, ರೈತ ಮುಖಂಡರು, ಪತ್ರಕರ್ತರು, ಊರಿನ ಗಣ್ಯಮಾನ್ಯರು ಭಾಗವಹಿಸಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶಂಕರ್ ಪವಾರ್, ಗದಗ್ ನಂಬರ್ 1 ನ್ಯೂಸ್. ಪತ್ರಕರ್ತರು ಹಾಗೂ ರೈತ ಮುಖಂಡರಾಗಿರ್ತಕ್ಕಂಥ ಶ್ರೀ ಶಂಕರ್ ಅವರನ್ನ ವಿಕಾಸ್ ರಾಹುಲ್ ಭೀಮಪ್ಪ ಬಂದು ಅವರನ್ನ ಪುಷ್ಪಗುಚ್ಛವನ್ನು ನೀಡಿ ಅವರಿಗೆ ಸ್ವಾಗತ ಕೋರಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗಳನ್ನ ಈ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸ್ಪರ್ಧೆ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನ ಈ ಒಂದು ರೈತ ಸಂಘದ ಮುಖಂಡರು ಇವತ್ತು ನಮ್ಮ ಶಾಲೆಗೆ ನೀಡಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಧನ್ಯವಾದವನ್ನು ತಿಳಿಸುವ ರೀತಿಯಲ್ಲಿ ಚಪ್ಪಾಳೆಯನ್ನು ತಟ್ಟಬೇಕು.